ಆ ಭಗವಂತನ ಮಾತಿನಂತೆ ಆ ಕುಶಧ್ವಜ ಮತ್ತು ಧರ್ಮಧ್ವಜನ ಕಥೆಯನ್ನು ಹೇಳ್ತಾರೆ. ಆ ಧರ್ಮಧ್ವಜ ಮಾಲಾವತಿ ಎನ್ನುವಂತಹ ಸ್ತ್ರೀಯ ವಿವಾಹವನ್ನು ಆಗಿರ್ತಾನೆ. ಅವರಿಬ್ಬರಿಗೂ ಕೂಡ ವೇದವತಿ ಎನ್ನತಕ್ಕಂತಹ ಒಬ್ಬಳು ಮಗಳು ಹುಟ್ಟಿರ್ತಾಳೆ. ಅವಳಿಗೆ ವೇದವತಿ ಎನ್ನತಕ್ಕಂಥ ಹೆಸರು ಯಾಕೆ ಅಂತ ಹೇಳಿದ್ರೆ, ಕೃತ್ವಾ ವೇದಧ್ವನಿಂ ಸ್ಪಷ್ಟಂ ಉತ್ಥಸ್ಥೌ ಸೂತಿಕಾಗ್ರಹೆ ಅಂತೆ. ಅವಳು ಸೂತಿಕಾಗ್ರಹದಲ್ಲಿ ತಾಯಿಯ ಗರ್ಭದಿಂದ ಹುಟ್ಟಬೇಕಾದ್ರೇ ವೇದವನ್ನು ಸ್ಪಷ್ಟವಾಗಿ ಉಚ್ಚಾರಣೆ ಮಾಡ್ತಾ ಹುಟ್ಟಿದವಳು. ಅದರಿಂದಾಗಿ ಅವಳಿಗೆ ವೇದವತಿ ಎನ್ನತಕ್ಕಂತಹ ಹೆಸರು ಬಂತು. ಹುಟ್ಟಿದ ಅತ್ಯಂತ ವಿಚಿತ್ರವಾದ ಮಾತನ್ನು ಹೇಳ್ತಾರೆ, ಜಾತ ಮಾತ್ರೇಣ ಸುಸ್ನಾತ ಜಗಾಮ ತಪಸೇವನಂ. ಅವಳು ಹುಟ್ಟಿದ ಚಿಕ್ಕ ಕೂಸು ಹುಟ್ಟಿದ ಕೂಡಲೇ ನಾನು ತಪಸ್ಸು ಮಾಡಬೇಕು ಅಂತ ಕಾಡಿಗೆ ಹೋಗ್ತಾಳೆ. ಅದರಿಂದಾಗಿ ಅವಳಿಗೆ ವೇದವತಿ ಎನ್ನತಕ್ಕಂತಹ ಹೆಸರು. ಆ ಕಾಡಿಗೆ ಹೋಗಿ ಹುಟ್ಟಿದ ಚಿಕ್ಕ ಬಾಲ್ಯಾವಸ್ಥೆಯಿಂದಲೇ ಭಗವಂತನನ್ನು ಪತಿಯನ್ನಾಗಿ ಪಡೆಯಬೇಕು ಎಂಬುದಾಗಿ ತಪಸ್ಸನ್ನು ಮಾಡ್ತಾ ಇದ್ದಾಳೆ. ಆ ತಪಸ್ಸನ್ನು ಮಾಡಬೇಕಾದ್ರೆ ವಾಯುದೇವರ ವಾಣಿ ಅಶರೀರ ವಾಣಿ ಆಗ್ತದೆ. ಜನ್ಮಾಂತರೇತೆ ಭರ್ತಾಚ ಭವಿಷ್ಯತಿ ಹರಿಸ್ವಯಂ. ನಿನಗೆ ಜನ್ಮಾಂತರದಲ್ಲಿ ಭಗವಂತ ನಿನಗೆ ಪತಿಯಾಗಿ ನಿನಗೆ ಪ್ರಾಪ್ತಿ ಆಗ್ತಾನೆ. ಅದರಿಂದ ಈ ಜನ್ಮದಲ್ಲಿ ನಿನಗೆ ಭಗವಂತ ಪತಿಯಾಗಿ ಸಿಗುವುದಿಲ್ಲ. ಆದ್ದರಿಂದ ನೀನು ಮನೆಗೆ ಹೊರಟು ಅಂತ ಹೇಳಿದಾಗ ಆ ಮಾತಿಗೆ ಅವಳು ಬೆಲೆ ಕೊಡುವುದಿಲ್ಲ. ಇತಿ ಶ್ರುತ್ವಾತು ಸಾ ರುಷ್ಟ ಚಕಾರಚ ಪುನಃತಪಃ. ಆ ಮಾತು ಕೇಳಿದಾಗ ಅವಳಿಗೆ ಪುನಃ ಛಲ ಬರ್ತದೆ. ಇಷ್ಟು ತಪಸ್ಸು ಮಾಡಿದ್ದೇನೆ, ವಾಯುದೇವರ ಅನುಗ್ರಹ ಆಗಿದೆ, ಪುನಃ ತಪಸ್ಸನ್ನು ಮಾಡ್ತೇನೆ, ಭಗವಂತನೇ ಬರುವ ತನಕ ನಾನು ತಪಸ್ಸನ್ನು ಮಾಡ್ತೇನೆ ಅಂಥೇಳಿ ಪುನಃ ತಪಸ್ಸನ್ನು ಮುಂದುವರಿಸ್ತಾಳೆ. ಆ ತಪಸ್ಸನ್ನು ಮಾಡ್ತಿರಬೇಕಾದ್ರೆ ದದರ್ಶ ಪುರತಸ್ತತ್ರ ರಾವಣಂ ದುರ್ನಿವಾರಣಂ. ಅಲ್ಲಿಗೆ ದುಷ್ಟನಾದಂತಹ ರಾವಣ ಬಂದಿದ್ದಾನೆ. ರಾವಣ ಬಂದು ಅವಳನ್ನು ಸ್ಪರ್ಶ ಮಾಡಿ ಅವಳ ಮೇಲೆ ಮೋಹಿತನಾಗ್ತಾನೆ. ಆಗ ಅವಳು ತುಂಬ ಕ್ರೋಧದಿಂದಾಗಿ ಅವಳನ್ನು ದೂರ ಮಾಡ್ತಾನೆ. ಆಗ ಎಷ್ಟು ಹೇಳಿದರೂ ಕೂಡ ಅವನು ತನ್ನ ಧಾರ್ಷ್ಟ್ಯತನವನ್ನು ಬಿಡದೇ ಇದ್ದಾಗ ಕೊನೆಗೆ ಆ ವೇದವತಿ ಅವಳಿಗೆ ಶಾಪವನ್ನು ನೀಡ್ತಾನೆ. ಶಶಾಪಚ ಮದರ್ಥೇತ್ವಂ ವಿನಶ್ಯತಿ ಸಬಾಂಧವಾಹ. ನನ್ನ ಉದ್ದೇಶದಿಂದಲೇ ನನ್ನ ಕಾರಣದಿಂದಲೇ ನೀನು ನನ್ನ ಇಡೀ ವಂಶ ಸಹಿತವಾಗಿ ನೀನು ನಾಶನ ಆಗ್ತೀಯ, ನಿನ್ನ ಎಲ್ಲ ಸಂಪತ್ತು ನಾಶವಾಗ್ತದೆ, ಕೊನೆಗೆ ನೀನು ನಿನ್ನನ್ನು ಕಳೆದುಕೊಳ್ಳಬೇಕಾದಂತಹ ಪರಿಸ್ಥಿತಿ ಬರುತ್ತೆ ಅಂತ ಶಾಪ ಕೊಟ್ಟು ಆ ದುಷ್ಟನಿಂದಾಗಿ ತಾನು ಪಾರಾಗಬೇಕು ಅಂತ ಹೇಳಿ ತನ್ನ ಯೋಗ ಬಲದಿಂದಾಗಿ ಆ ಶರೀರವನ್ನು ತ್ಯಾಗ ಮಾಡ್ತಾನೆ. ಆ ವೇದವತಿ ತ್ಯಾಗ ಮಾಡ್ತಾಳೆ. ಹೀಗೆ ಆ ಕುಶಧ್ವಜನ ಮಗಳಾಗಿ ಹುಟ್ಟಿದಂತಹ ವೇದವತಿಯೇ ಮುಂದಿನ ಜನ್ಮದಲ್ಲಿ ನಾವು ರಾಮಾಯಣದ ಕಥೆಯನ್ನೆಲ್ಲ ಕೇಳಿದ್ದೇವೆ. ಜನಕನ ಮಗಳಾಗಿ ಸೀತೆ ಹುಟ್ಟಿದ್ದಾಳೆ. ಆ ಸೀತೆ ರಾಮರ ಆ ದಾಂಪತ್ಯ ವನವಾಸದಲ್ಲಿಯೂ ಕೂಡ ಮುಂದುವರಿತದೆ. ಆ ವನವಾಸದಲ್ಲಿ ಆ ಮಾಯಾಮೃಗ ಮರೀಚನು ಮೃಗವಾಗಿ ಬಂದು ಆ ರಾಮನನ್ನು ಮೋಹ ಮಾಡಬೇಕು ಎಂಬುದಾಗಿ ಪ್ರಯತ್ನಪಟ್ಟಾಗ ಈ ಸೀತೆಯನ್ನು ರಾವಣ ಅಪಹಾರ ಮಾಡಿಕೊಂಡು ಹೋಗ್ತಾನೆ ಅಂತ. ಈ ಸಂದರ್ಭದಲ್ಲಿ ಶ್ರೀಮದ್ ಆಚಾರ್ಯರು ತುಂಬ ಸುಂದರವಾದ ನಿರ್ಣಯವನ್ನು ಕೊಡ್ತಾರೆ. ಅಲ್ಲಿ ಸೀತೆ ಅಂತ ಹೇಳಿದರೆ ಮಹಾಲಕ್ಷ್ಮಿ. ಆ ಮಹಾಲಕ್ಷ್ಮಿಯ ಸನ್ನಿಧಾನ ಅದು ಕೃಷ್ಣನಿಗೆ ಭಗವಂತನಿಗೆ ಬಿಟ್ಟು ಯಾರಿಗೂ ಕೂಡ ಆ ಮಹಾಲಕ್ಷ್ಮಿಯನ್ನು ಮುಟ್ಟುವ ಸಾಮರ್ಥ್ಯವೂ ಕೂಡ ಇಲ್ಲ. ಅಲ್ಲಿ ಸೀತೆಯನ್ನು ಅಪಹಾರ ಮಾಡಿದ್ದು ಅಂತ ಹೇಳಿದರೆ ಆ ಸಂದರ್ಭದಲ್ಲಿ ಅಗ್ನಿದೇವ ಆ ಸೀತೆಯ ದೇಹದಲ್ಲಿದ್ದಂತಹ ಲಕ್ಷ್ಮಿಯನ್ನು ಕರೆದುಕೊಂಡು ಹೋಗಿರ್ತಾನಂತೆ. ತನ್ನ ಲೋಕಕ್ಕೆ ಕರೆದುಕೊಂಡು ಹೋಗಿ ಕೈಲಾಸದಲ್ಲಿ ಆ ಸೀತೆಯನ್ನು ಲಕ್ಷ್ಮೀದೇವಿಯನ್ನು ಕುಳ್ಳಿರಿಸಿ ಅವಳ ಆರಾಧನೆಯನ್ನು ಅಗ್ನಿದೇವ ಮಾಡ್ತಾ ಇರ್ತಾನೆ. ಇಲ್ಲಿ ಸೀತಾಕೃತಿಯನ್ನು ನಿರ್ಮಾಣ ಮಾಡಿ ಸೀತೆಯ ಹಾಗೆ ಇರತಕ್ಕಂಥ ಒಂದು ಶರೀರವನ್ನು ನಿರ್ಮಾಣ ಮಾಡಿ ಅದರಲ್ಲಿ ಬೇರೆ ಜೀವಿಯನ್ನು ತುಂಬಿ ಅವಳನ್ನು ರಾವಣ ತೆಗೆದುಕೊಂಡು ಹೋಗಿರ್ತಾನೆ ಅಂತ ನಾವು ಚಿಂತನೆ ಮಾಡಬೇಕೇ ಹೊರತು ಲಕ್ಷ್ಮೀದೇವಿಯನ್ನೇ ರಾವಣ ಅಪಹಾರ ಮಾಡಿದ್ದು ಅಂತ ಅರ್ಥ ಅಲ್ಲ. ಅದೇ ದೃಷ್ಟಿಯಿಂದಾಗಿ ಕೊನೆಯಲ್ಲಿ ಅಗ್ನಿ ಪರೀಕ್ಷೆ ನಡೀತದೆ. ರಾಮದೇವರಿಗೆ ಸೀತೆಯ ಮೇಲೆ ಸಂಶಯವೂ ಅಲ್ಲ, ಅವಳಲ್ಲಿ ಅಪಾವಿತ್ರದ ಚಿಂತನೆಯೂ ಅಲ್ಲ. ಅಗ್ನಿದೇವ ತನ್ನ ಪತಿಯನ್ನು ಕರೆದುಕೊಂಡು ಹೋಗಿದ್ದ. ತನ್ನ ಪತ್ನಿಯನ್ನು ಲಕ್ಷ್ಮಿಯನ್ನು ಪುನಃ ನೀಡಬೇಕು ಅಂತ ಹೇಳಿ ಆ ದೇಹವನ್ನು ಅಗ್ನಿಯಲ್ಲಿ ಇಟ್ಟು ಆ ಅಗ್ನಿದೇವನ ಮೂಲಕವಾಗಿ ತನ್ನ ಪತಿಯನ್ನು ಪಡಿತಾನೆ ಅಂತಕ್ಕಂತಹ ಒಂದು ಮಾರ್ಮಿಕವಾದಂತಹ ಚಿಂತನೆಯನ್ನು ಆಚಾರ್ಯರು ನಮಗೆ ನೀಡಿದರು. ಆ ಎಲ್ಲ ಕಥೆಯನ್ನು ನಮಗೆ ಇಲ್ಲಿ ಬ್ರಹ್ಮವೈವರ್ತ ಪುರಾಣ ನಮಗೆ ಉಲ್ಲೇಖ ಮಾಡ್ತದೆ. ಆ ಸೀತೆಯನ್ನು ಅಗ್ನಿದೇವ ಕರೆದುಕೊಂಡು ಹೋದಾಗ ಆ ದೇಹದಲ್ಲಿ ಇದ್ದವಳು ಯಾರು ಅಂತ ಹೇಳಿದರೆ ವೇದವತಿ. ನಾವೀಗೇನು ಕಥೆಯಲ್ಲಿ ಆ ಕುಶಧ್ವಜನ ಮಗಳಾಗಿ ಏನು ವೇದವತಿ ಭಗವಂತನನ್ನು ಪತಿಯಾಗಿ ಪಡೆಯಬೇಕು ಎನ್ನತಕ್ಕಂತಹ ತಪಸ್ಸನ್ನು ಮಾಡಿದ್ದಳು, ಆ ವೇದವತಿ ಈ ದೇಹದಲ್ಲಿ ಇರ್ತಾಳೆ. ಅವಳನ್ನು ಅಗ್ನಿ ಬ್ರಾಹ್ಮಣ ರೂಪದಲ್ಲಿ ಬಂದು ರಾವಣನ ಅಪಹಾರ ಆಗುವುದಕ್ಕಿಂತ ಮುಂಚೆಯೇ ಲಕ್ಷ್ಮೀದೇವಿಯನ್ನು ಕರೆದುಕೊಂಡು ಹೋಗಿರ್ತಾನೆ. ನಂತರ ರಾವಣ ಕರೆದುಕೊಂಡು ಹೋಗಿರುವಂಥದ್ದು ಈ ವೇದವತಿಯನ್ನು ಕರೆದುಕೊಂಡು ಹೋಗಿ ಅಂದರೆ ಇಡೀ ಲೋಕದಲ್ಲಿ ವೇದವತಿಗೂ ಕೂಡ ರಾಮನ ಪತ್ನಿ ಎನ್ನತಕ್ಕಂತಹ ಪ್ರಸಿದ್ಧಿ ಬರಬೇಕು ಎನ್ನುವಂತಹ ದೃಷ್ಟಿಯಿಂದಾಗಿ ಹೋದ ಜನ್ಮದಲ್ಲಿ ಅವಳು ತಪಸ್ಸನ್ನು ಮಾಡಿದ್ದಳು, ನಾನು ಭಗವಂತನ ಪತ್ನಿ ಆಗಬೇಕು ಅಂತ. ಅದಕ್ಕೂ ಕೂಡ ಅವಳ ಪ್ರಾರ್ಥನೆಗೆ ವರವನ್ನು ಕೊಡುವ ದೃಷ್ಟಿಯಲ್ಲಿ ಆ ವೇದವತಿಯನ್ನು ಆ ರಾಮದೇವರು ಸ್ವೀಕಾರ ಮಾಡ್ತಾರೆ. ಹೀಗೆ ಆ ವೇದವತಿಯ ಕುಶಧ್ವಜನ ಮಗಳಾದಂತಹ ವೇದವತಿಯನ್ನು ಕಥೆಯನ್ನು ಹೇಳಿ ಮತ್ತೊಬ್ಬ ಧರ್ಮಧ್ವಜ ಅವನ ತಮ್ಮನಾದವ. ಆ
ಆ ಧರ್ಮಧ್ವಜ ಮತ್ತು ಮಾಧವಿ ಇಬ್ಬರಿಗೆ ಮಗಳಾಗಿ ತುಳಸಿ ದೇವಿಯ ಜನನವಾಗಿದೆ. ಅವಳಿಗೆ ತುಳಸಿ ಎನ್ನತಕ್ಕಂತಹ ಹೆಸರು ಯಾಕೆ ಅಂತ ಹೇಳಿದ್ರೆ, ನರಾಹ ನಾರ್ಯಶ್ಚ ತಾಂ ದೃಷ್ಟ ತುಲನಾಂ ಧಾತುಮಕ್ಷಮಃ. ಅವಳು ಹುಟ್ಟಿದಾಗ ಅವಳಿಗೆ ಒಂದು ಹೋಲಿಕೆಯನ್ನೇ ಕೊಡಲಿಕ್ಕೆ ಬರಲಿಲ್ವಂತೆ. ಇವಳ ಥರ ಅಥವಾ ಇವನ ಥರ ಎಂಬುದಾಗಿ ಹೋಲಿಕೆಯನ್ನೇ ಕೊಡಲಿಕ್ಕೆ ಸಾಧ್ಯವಾಗದೇ ಇರುವಷ್ಟು ಸುಂದರ ಸ್ವರೂಪಳು. ಅದರಿಂದಾಗಿ ಅವಳಿಗೆ ತುಳಸಿ ಎನ್ನುವುದಾಗಿ ಹೆಸರು. ಇವಳು ಕೂಡ ಸರ್ವಜ್ಞಸ್ಯಾಪಿ ಪುರತಃ ಕಾಲಜ್ಜ ಮಮ ಸಾಂಪ್ರತಂ. ಇವಳದ್ದು ಕೂಡ ವೇದವತಿಯ ಹಾಗೆ ಹುಟ್ಟಿದ ಕೂಡಲೇ ನಾನು ಭಗವಂತನನ್ನು ಪತಿಯಾಗಿ ಪಡೆಯಬೇಕು ಎಂಬುದಾಗಿ ತಪಸ್ಸನ್ನು ಮಾಡಲಿಕ್ಕೆ ಹೊರಟಿದ್ದಾಳೆ. ಅತ್ಯಂತ ವಿಸ್ತಾರವಾದಂತಹ ತಪಸ್ಸು. ಗ್ರೀಷ್ಮೆ ಪಂಚತಪಾಹ ಶೀತೆ ತೋಯಸ್ತಾಹ ಸಾಚ ಸುಂದರಿ. ಗ್ರೀಷ್ಮ ಋತುವಿನಲ್ಲಿ ಸುಡು ಬಿಸಿಲಿನ ಮಧ್ಯದಲ್ಲಿ, ಪಂಚಾಗ್ನಿಯ ಮಧ್ಯದಲ್ಲಿ ತಪಸ್ಸನ್ನು ಮಾಡ್ತಾ ಇರ್ತಾಳೆ. ಶಿಶಿರ ಋತುವಿನಲ್ಲಿ ಕೊರೆಯುವ ಚಳಿಯ ಮಧ್ಯದಲ್ಲಿ ನೀರಿನ ಒಳಗೆ ಇದ್ದು ಹೀಗೆ ಅತ್ಯಂತ ಕಠಿಣವಾದಂತಹ ತಪಸ್ಸನ್ನು ಮಾಡಿದ್ದಳು. ಈ ಸಂದರ್ಭದಲ್ಲಿಯೂ ಕೂಡ ಬ್ರಹ್ಮದೇವರು ಹೇಗೆ ವೇದವತಿಗೆ ಅಶರೀರವಾಣಿಯಾಯಿತು, ಅದೇ ಕ್ರಮದಲ್ಲಿ ಈ ತುಳಸಿ ದೇವಿಗೂ ಕೂಡ ಬ್ರಹ್ಮದೇವರು ಬಂದು ಹೇಳ್ತಾರೆ, ನಿನಗೆ ಈ ಜನ್ಮದಲ್ಲಿ ಭಗವಂತ ಪತಿಯಾಗಿ ಸಿಗುವುದಿಲ್ಲ, ನೀನು ಈ ಜನ್ಮದ ನಂತರ ಶಂಖಚೂಡನ ಪತ್ನಿಯಾಗಿ ಶಂಖಚೂಡನನ್ನು ಪತಿಯಾಗಿ ಪಡಿತೀಯ. ಆ ಶಂಖಚೂಡನ ಮರಣ ಆದ ನಂತರ ನೀನು ಭಗವಂತನನ್ನು ಪತಿಯಾಗಿ ಪಡಿತೀಯ. ಕೃಷ್ಣ ಪತ್ನಿ, ನಾರಾಯಣ ಪತ್ನಿ ಅನ್ನತಕ್ಕಂತಹ ಹೆಸರಿನಿಂದ ಪ್ರಸಿದ್ಧ ಆಗ್ತೀಯ ಅಂತ ಹೇಳಿದಾಗ ಇವಳು ಕೂಡ ನನಗೆ ಭಗವಂತರನ್ನು ಬಿಟ್ಟು ಬೇರೆ ನಾನು ಯಾರನ್ನೂ ಕೂಡ ಪತಿಯನ್ನಾಗಿ ಪಡೆಯುವುದಿಲ್ಲ ಎಂಬುದಾಗಿ ಹೇಳಿ ನಿರಂತರವಾಗಿ ತಪಸ್ಸಿನಲ್ಲಿ ತೊಡಗಿ ಆ ತಪಸ್ಸಿನ ಮೂಲಕವೇ ಅವಳು ಭಗವಂತನ ಅನುಗ್ರಹವನ್ನು ಸಂಪಾದನೆ ಮಾಡಬೇಕು ಎಂಬುದಾಗಿ ಅವಳು ಪ್ರಯತ್ನ ಪಡ್ತಾ ಇರ್ತಾಳೆ. ಅವಳಿಗೆ ವೃಂದಾವನ ಎನ್ನತಕ್ಕಂತಹ ಹೆಸರು ಯಾಕೆ ಎನ್ನುವುದನ್ನು ಕೂಡ ಹೇಳ್ತಾರೆ. ವೃಂದ ಅಂತ ಹೇಳಿದರೆ ಪೊದೆ ಅಂತ, ಪೊದೆಯ ರೀತಿಯಲ್ಲಿ ಬೆಳೆಯುವವಳು, ಆದ್ದರಿಂದಾಗಿ ಅವಳಿಗೆ ವೃಂದಾವನ ಅಂತ ಹೆಸರು. ಅಷ್ಟೇ ಅಲ್ಲದೆ ಆ ವೃಂದಾವನದಲ್ಲಿ ಇದ್ದು ನಿರಂತರ ಭಗವಂತನ ತಪಸ್ಸನ್ನು ಮಾಡಿದವಳು, ಆದ್ದರಿಂದಾಗಿ ಅವಳಿಗೆ ವೃಂದಾವನ ಅಂತ ಹೆಸರು. ಹೀಗೆ 2-3 ಅರ್ಥದಲ್ಲಿ ಅವಳಿಗೆ ವೃಂದಾವನ ಎನ್ನತಕ್ಕಂತಹ ಹೆಸರು ಬಂತು ಎಂಬುದಾಗಿ ಹೇಳ್ತಾರೆ. ಹೀಗೆ ಆ ತುಳಸಿ ಶಂಖಚೂಡನನ್ನು ಹೇಗೆ ಮದುವೆ ಆದ ಆ ಪ್ರಸಂಗವನ್ನು ಕೂಡ ಉಲ್ಲೇಖ ಮಾಡ್ತಾರೆ. ಆ ಶಂಖಚೂಡನು ಕೂಡ ಶಂಖಚೂಡೋ ಮಹಾಯೋಗಿ ಜೈಗೀಶವ್ಯಾನ್ ಮನೋರಮಂ ಕೃಷ್ಣಸ್ಯ ಮಂತ್ರಂ ಪ್ರಾಪ್ಯ ಸಿದ್ಧಿಂ ತು ಪುಷ್ಕರೆ. ವಸ್ತುತಃ ಈ ಶಂಖಚೂಡ ದಾನವ, ಬಲಿಯ ವಂಶದಲ್ಲಿ ಬಂದಂತಹ ಪರಮ ದಾನವ. ಆದರೆ ಅದೇ ದಾನವರ ವಂಶದಲ್ಲಿ ಬಂದಂತಹ ಪ್ರಹ್ಲಾದನಿಗೆ ಯಾವ ರೀತಿಯ ಭಗವಂತನ ಪರಮ ಪ್ರೇಮವನ್ನು ಅವನು ಅನುಭವಿಸಿದ್ನೋ ಹಾಗೆ ಈ ಶಂಖಚೂಡನು ಕೂಡ ಕೃಷ್ಣನ ಪರಮ ಭಕ್ತ. ಕೃಷ್ಣ ಮಂತ್ರವನ್ನು ಪ್ರತಿಕ್ಷಣದಲ್ಲೂ ಉಪಾಸನೆಯನ್ನು ಮಾಡ್ತಾ ಕೃಷ್ಣದೇವರ ವಿಶೇಷ ಅನುಗ್ರಹವನ್ನು ಸಂಪಾದನೆ ಮಾಡಬೇಕೆನ್ನುವ ದೃಷ್ಟಿಯಿಂದಾಗಿ ನಿರಂತರ ಭಗವಂತನ ಚಿಂತನೆ, ಕೃಷ್ಣದೇವರ ಸ್ಮರಣೆಯನ್ನು ಮಾಡ್ತಿದ್ದ ದಾನವ. ಅವನು ಆ ಕೃಷ್ಣದೇವರ ಅನುಗ್ರಹವನ್ನು ಸಂಪಾದನೆ ಮಾಡಬೇಕು ಅಂತ ಒಮ್ಮೆ ಪುಷ್ಕರ ಕ್ಷೇತ್ರದಲ್ಲಿ ತಪಸ್ಸನ್ನು ಮಾಡ್ತಾ ಇರ್ತಾನೆ. ಆ ತಪಸ್ಸನ್ನು ಮಾಡಬೇಕಾದ್ರೆ ಒಮ್ಮೆ ಆ ತಪೋವನದಲ್ಲಿ ಆ ಶಂಖಚೂಡನಿಗೂ ಈ ತುಳಸಿಗೂ ಭೇಟಿಯಾಗ್ತದೆ. ಭೇಟಿಯಾಗಿ ಆ ತುಳಸಿಯನ್ನು ನೋಡಿದ ಕೂಡಲೇ ಶಂಖಚೂಡ ಮೋಹಿತನಾಗ್ತಾನೆ. ಮೋಹಿತನಾಗಿ ಅವಳನ್ನು ತಾನು ಮದುವೆ ಆಗಬೇಕು ಅಂತ ಬಯಸ್ತಾನೆ. ನೀನು ನನ್ನ ಪತ್ನಿ ಆಗಬೇಕು. ವಸ್ತುತಃ ಈ ಶಂಖಚೂಡ ಗೋಲೋಕದಲ್ಲಿ ಒಬ್ಬ ಸುಧಾಮ ಎನ್ನತಕ್ಕಂತಹ ಹೆಸರಿನ ಒಬ್ಬ ಗೋಪಾಲ. ಆ ಗೋಪಾಲನಾಗಿ ಇದ್ದವ ರಾಧೆಯ ಶಾಪದಿಂದಾಗಿ ಅವನು ಕೂಡ ಈ ಭೂಲೋಕದಲ್ಲಿ ಬಂದಿರ್ತಾನೆ. ಅವನು ಇವಳನ್ನು ನೋಡಿದ ಕೂಡಲೇ ಅವಳನ್ನು ವಿವಾಹ ಆಗಬೇಕು ಅಂತ ಬಯಸ್ತಾನೆ. ಆಗ ತುಳಸೀದೇವಿ ತುಂಬ ಮಾರ್ಮಿಕವಾಗಿ ಹೇಳ್ತಾಳೆ, ಹೆಣ್ಣನ್ನು ನೋಡಿದ ಕೂಡಲೇ ನೀನು ನಂಬಬೇಡ. ಬಾಖ್ಯೆ ಚಲಚ್ಛಾದಯಂತೀಂ ಸ್ವಾಂತರ್ ಮೈಥುನ ಲಾಲಸಾಂ ಮಾನಿನೀಂ ಮೈಥುನಾಭಾವೇ ಕೋಪಿನೀಂ ಕಲಹಾಂಕುರಾಂ. ಸ್ತ್ರೀಯರನ್ನು ಯಾವತ್ತೂ ಕೂಡ ನಾವು ನೋಡಿದ ಕೂಡಲೇ ಮೋಹಕ್ಕೆ ಒಳಗಾಗಬಾರದು. ಕೇವಲ ಅವರ ಸೌಂದರ್ಯಕ್ಕೆ ನಾವು ಮೋಹಕ್ಕೆ ಒಳಗಾಗಬಾರದು. ಯಾವುದೇ ಹೆಣ್ಣನ್ನು ಇಷ್ಟಪಡುವುದಾದರೂ ಕೂಡ ಅವಳ ಗುಣ ಏನು, ಅವಳ ಚಾರಿತ್ರ್ಯ ಏನು, ಅವಳ ಲಾಲಿತ್ಯ ಏನು, ಈ ಎಲ್ಲ ಗುಣಗಳನ್ನು ನೋಡಿ ಅವಳಲ್ಲಿ ಮೋಹಿತರಾಗಬೇಕು. ಕೇವಲ ಸೌಂದರ್ಯಕ್ಕೆ ಮೋಹಿತ ಆಗಬೇಡ. ಈ ಹೆಣ್ಣು ಎನ್ನುವಂಥದ್ದು ಇಂದ್ರಜಾಲ ಸ್ವರೂಪಂಚ ಮಾಯಾವಾದಿ ಸ್ವರೂಪಿಣಂ ಮಿಥ್ಯಾವಾದಿ ಸ್ವರೂಪಿಣಂ. ಇಂದ್ರಜಾಲದ ಹಾಗೆ ಅದನ್ನು ನೋಡಿದ ಕೂಡಲೇ ನಮ್ಮ ಮನಸ್ಸು ಆಕರ್ಷಿತರಾಗಬಹುದು. ಆದರೆ ಪುರುಷರಾದವರು ತುಂಬ ಜಾಗೃತೆಯಿಂದ ಇರಬೇಕು ಅಂತ ಹೇಳಿದಾಗ ಅದಕ್ಕೆ ಶಂಖಚೂಡನು ತುಂಬ ಸುಂದರವಾದ ಉತ್ತರವನ್ನು ಕೇಳ್ತಾನೆ. ನಾನು ಕೂಡ ಸ್ತ್ರೀಯರ ಬಗ್ಗೆ ತುಂಬ ತಿಳಿದಿದ್ದೇನೆ. ನಿರ್ಮಿತಂ ದ್ವಿವಿಧಂ ಧಾತ್ರ ಸ್ತ್ರೀರೂಪಂ ಸರ್ವಮೋಹನಂ ಕೃತ್ಯಾರೂಪಂ ವಾಸ್ತವಂ ಚ ಪ್ರಶಸ್ತಂ ಚ ಅಪ್ರಶಸ್ತಿತಂ. ಭಗವಂತ 2 ಬಗೆಯ ಸ್ತ್ರೀಯರನ್ನು ನಿರ್ಮಾಣ ಮಾಡಿದ್ದಾನೆ. ಒಂದು ಅತ್ಯಂತ ಮೋಹಿತವಾದಂತಹ ರೂಪದಲ್ಲಿ ಇದ್ದುಕೊಂಡು ಧರ್ಮದಲ್ಲಿ ಸ್ವಲ್ಪವೂ ಆಕರ್ಷಣೆಯೇ ಇಲ್ಲದೆ ಕೇವಲ ಭೋಗದಲ್ಲಿಯೇ ಕೇವಲ ಕಾಮನೆಗಳನ್ನು ಅನುಭವಿಸೋದಲ್ಲಿಯೇ ತೃಪ್ತಿಯನ್ನು ಪಡೆಯತಕ್ಕಂತಹ ಸ್ತ್ರೀಯರು ಅಪ್ರಶಸ್ತ ಸ್ತ್ರೀಯರು ಅಂತ ಕರೆಸಲ್ಪಟ್ಟರೆ, ಮತ್ತೊಬ್ಬರು ಇಡೀ ಜೀವನದಲ್ಲಿ ತ್ಯಾಗ,
ಸಹನೆ, ಕ್ಷಮೆ ಮೊದಲಾದಂತಹ ಗುಣಗಳನ್ನು ತುಂಬಿದುಕೊಂಡು ಇಡೀ ಮನೆಯಲ್ಲಿ ಧರ್ಮವನ್ನು ನಡೆಸಿಕೊಂಡು ಹೋಗ್ತಕ್ಕಂತಹ ಅತ್ಯಂತ ಪ್ರಶಸ್ತ ಸ್ತ್ರೀಯರು. ಹೀಗೆ ಎರಡೂ ಬಗೆಯ ಸ್ತ್ರೀಯರಿದ್ದಾರೆ. ಅದರಲ್ಲಿ ಸತ್ವಪ್ರಧಾನಂ ಯದ್ರೂಪಂ ತಚ್ಚ ಶುದ್ಧಂ ಸ್ವಭಾವತಃ. ಸತ್ವ ಗುಣಗಳನ್ನು ಮೈಗಿಡಿಸಿಕೊಂಡಿರುವಂತಹ ಆ ಸ್ತ್ರೀಯರ ಸಂಘ ನಮಗೆ ಅದು ಮೋಕ್ಷಕಾರಕ ಆಗ್ತದೆ. ಅದರಿಂದಾಗಿ ನೀನು ಅತ್ಯಂತ ಸಾತ್ವಿಕ ಸ್ವಭಾವದವಳು. ಅದರಿಂದಾಗಿ ಅಹಮೇವ ಶಂಖಚೂಡ ದೇವ ವಿದ್ರಾವಕಾರಕಃ, ದಾನವ ಶ್ರೇಷ್ಠ, ಎಲ್ಲ ದೇವತೆಗಳನ್ನು ಕೂಡ ನಿಗ್ರಹ ಮಾಡ್ತಕ್ಕಂತಹ ವಿಶೇಷವಾದಂತಹ ಸಾಮರ್ಥ್ಯವುಳ್ಳವನು. ನಾನು ನಿನ್ನಲ್ಲಿ ಮೋಹಿತನಾಗಿದ್ದೇನೆ ಅಂತ ಹೇಳಿದ್ರೆ ನೀನು ದುಷ್ಟ ಸ್ತ್ರೀ ಅಲ್ಲ, ಅದೃಷ್ಟ, ಯಾವುದೇ ದೋಷ ಇಲ್ಲದ ಧರ್ಮ ಮೂರ್ತಿ ಎನಿಸದಂತಹ ಸ್ತ್ರೀ. ನಿನ್ನನ್ನು ನಾನು ವಿವಾಹ ಆಗಬೇಕು ಅಂತ ಬಯಸಿದ್ದೇನೆ ಅಂತ ಹೇಳಿದಾಗ ಆಗ ತುಳಸಿ ಹೇಳ್ತಾಳೆ, ಅಶುಚಿ ಸ್ತ್ರೀಜಿತಃ ಶುದ್ಧ ಚಿತಾದಾಹನ ಕಾಲತಃ ಅಂತ. ನಾನು ಇಷ್ಟು ಹೊತ್ತು ನಿನ್ನನ್ನು ಪರೀಕ್ಷೆ ಮಾಡಿದ್ದು, ನೀನು ಕೇವಲ ನನ್ನ ಸೌಂದರ್ಯವನ್ನು ನೋಡಿ ಮೋಹಿತಳಾದ್ಯೋ ಅಥವಾ ನನ್ನ ಗುಣ, ನನ್ನ ಪಾವಿತ್ರ್ಯ ಎಲ್ಲವನ್ನು ನೋಡಿ ನೀನು ನನ್ನ ಬಳಿ ಬಂದಿದ್ದೀಯಾ ಎಂಬುದಾಗಿ ನಾನು ಪರೀಕ್ಷೆ ಮಾಡಿದ್ದು. ನನ್ನ ಪರೀಕ್ಷೆಯಲ್ಲಿ ಕಿಂವಿದ್ಯೆಯಾವ ಯಶಸ ಸ್ತ್ರೀಭಿ ಯಸ್ಯ ಮನೋಧೃತಂ, ಸ್ತ್ರೀಯರ ಕೇವಲ ಸೌಂದರ್ಯಕ್ಕೆ ಆಕರ್ಷಿತನಾಗದೆ ಅವಳ ಗುಣಗಳನ್ನು ನೋಡುವಂತಹ ದೃಷ್ಟಿ ನಿನ್ನಲ್ಲಿದೆ ಅಂತ ಹೇಳಿದರೆ ನೀನು ಸಾಮಾನ್ಯನಾದ ವ್ಯಕ್ತಿ ಇಲ್ಲ. ದರಿದ್ರಾಯಚ ಮೂರ್ಖಾಯ ರೋಗಿಣೇ ಕುತ್ಸಿತಾಯಚ. ಯಾವತ್ತೂ ಕೂಡ ಹೆಣ್ಣು ಎಷ್ಟೇ ಶ್ರೀಮಂತಿಕೆ ಇರಲಿ ಅಥವಾ ಎಷ್ಟೇ ದೇಹದಲ್ಲಿ ಸೌಷ್ಠವತೆ ಇರಲಿ, ಎಷ್ಟೇ ಸಾಮರ್ಥ್ಯ ಇರಲಿ, ಎಷ್ಟೇ ಪ್ರಸಿದ್ಧಿ ಇರಲಿ, ಅಂಥವನ ಹಿಂದೆ ಹೋಗಬಾರದು. ಯಾರಲ್ಲಿ ಒಳ್ಳೆಯ ವಿದ್ಯೆ ಇದೆ, ಯಾರಲ್ಲಿ ಒಳ್ಳೆಯ ಮನೋಭಾವ ಇದೆ, ಅಂಥವನನ್ನು ಸಂಗಾತಿಯನ್ನಾಗಿ ಪಡೀಬೇಕು ಎನ್ನುವುದಾಗಿ ನಮ್ಮ ಪರಂಪರೆ ಹೇಳುವಂಥದ್ದು. ಆ ದೃಷ್ಟಿಯಿಂದಾಗಿ ನಿನ್ನಲ್ಲಿ ಯಾವ ರೀತಿಯ ದೃಷ್ಟಿಕೋನ ಇದೆ, ಯಾವ ರೀತಿಯ ಉದಾತ್ತ ಮನೋಭಾವ ಇದೆ ಅನ್ನೋದನ್ನು ಪರೀಕ್ಷೆ ಮಾಡುವುದಕ್ಕೋಸ್ಕರ ನಾನು ಈ ರೀತಿಯಾಗಿ ಹೇಳಿದೆ ಎಂಬುದಾಗಿ ಹೇಳಿ ಅಷ್ಟು ಹೊತ್ತಿಗೆ ಬ್ರಹ್ಮದೇವರು ಬಂದಿದ್ದಾರೆ. ಇಬ್ಬರೂ ಕೂಡ ಹೆಚ್ಚು ಆಲೋಚನೆ ಮಾಡಬೇಡಿ, ನೀವಿಬ್ಬರೂ ಕೂಡ ವಿವಾಹರಾಗಿ ನಿಮ್ಮಿಂದ ಸಂತತಿ ಬೆಳಿಬೇಕು, ನಮ್ಮ ಧರ್ಮ ಪರಂಪರೆ ಬೆಳೆಯಬೇಕು ಅಂತ ಹೇಳಿದಾಗ ಬ್ರಹ್ಮದೇವರ ಆಜ್ಞೆಯಂತೆ ಆ ತುಳಸೀದೇವಿ ಮತ್ತು ಶಂಖಚೂಡ ಎನ್ನತಕ್ಕಂತಹ ದಾನವ, ಹಿಂದೆ ಭಗವಂತನೇ ಹೇಳಿದ ಹಾಗೆ ಆ ಶಂಖಚೂಡ ದಾನವನ್ನ ಆ ತುಳಸೀದೇವಿ ವಿವಾಹವಾಗಿದ್ದಾಳೆ. ಅವರಿಬ್ಬರು ಮದುವೆಯಾಗಿ 1 ಮನ್ವಂತರ ಕಾಲ ಈ ಲೋಕದಲ್ಲಿ ವಿಹಾರವನ್ನು ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ನಾನು ಆಗ ಹೇಳಿದ ಹಾಗೆ ಸುಧಾಮ ಎನ್ನತಕ್ಕಂತಹ ಗೋಪಾಲನೇ ರಾಧೆಯ ಶಾಪದಿಂದಾಗಿ ಶಂಖಚೂಡನಾಗಿ ಬಂದಿದ್ದ ಅಂತ. ಆ ಸಂದರ್ಭದಲ್ಲಿ ರಾಧೆ ಶಾಪವನ್ನು ಕೊಟ್ಟಿರ್ತಾಳೆ. ಯಾಕೆ ಅಂತ ಹೇಳಿದ್ರೆ ಕೆಲವು ವಿಚಿತ್ರ ಕಥೆಗಳನ್ನು ಈ ಬ್ರಹ್ಮವೈವರ್ತ ಪುರಾಣ ಹೇಳ್ತದೆ.